ಇವರಿಬ್ರು ಗಂಡ ಹೆಂಡತಿ ಅಂತ ಆರಂಭದಲ್ಲಿತ್ತು. ಮಗಳು ಬೇರೆ ಇದ್ದಾರೆ ಈತನಿಗೆ ಅಥವಾ ಈ ಪತಿ ಮತ್ತು ಪತ್ನಿಗೆ ಅಂತ. ಬಟ್ ಈಗ ಇವನು ಆಕೆಯ ಗಂಡವನ್ನೇ ಅಲ್ವಂತೆ. ಈತನ ಮೇಲೆ 28 ಚೀಟಿಂಗ್ ಕೇಸ್ಗಳಿದ್ದಾವೆ ಅಂತಾರೆ. ನಟಿ ಚೈತ್ರಾ ಪತಿ ಅಂತ ಹೇಳ್ಕೊಳ್ತಾ ಇದ್ದ ಹರ್ಷವರ್ಧನ್ ಇವನೇನ್ ಸಾಮಾನ್ಯದವನಲ್ಲ, ಪ್ರೊಡ್ಯೂಸರ್ ನಾನು ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇದ್ನಂತೆ. ಬಟ್ ಇದನ್ನ ಹಿಸ್ಟ್ರಿ ಕೆದಕಿದ್ರೆ ಮನ್ಮಥನ ರೀತಿ ಪೋಸ್ ಕೊಡೋ ಹರ್ಷನ ಮೇಲೆ 28 ಕೇಸ್ಗಳಿದ್ದಾವೆ. ಹರ್ಷವರ್ಧನ್ ಮೇಲಿರೋದು ಒಂದಲ್ಲ ಎರಡಲ್ಲ, ನಾನು ಹೇಳಿದ್ನಲ್ಲ 28 ಕೇಸ್ಗಳು ಈತನ ವಿರುದ್ಧ ದಾಖಲಾಗಿರೋದು. ಎಲ್ಲವೂ ಕೂಡ ಚೀಟಿಂಗ್ ಕೇಸ್ಗಳೇ. ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಹಣ ಪಡಿತಾನಂತೆ. ಹೆಣ್ಣು ಮಕ್ಕಳು ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ತಾ ಇದ್ನಂತೆ. ದಗಲ್ಬಾಜಿ ರೀ, ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು ಪದ ದಗಲ್ಬಾಜಿ, ವಂಚಕ, ಹೆಣ್ಣು ಮಕ್ಕಳನ್ನ ಕಾಮದ ಕಣ್ಣಿನಿಂದ ನೋಡ್ತಾ ಇದ್ದ ಕಾಮುಕ, ಇನ್ನೇನ್ ಹೇಳ್ಬೋದು. ಇವತ್ತಿಯರು ಡ್ರೆಸ್ ಚೇಂಜ್ ಮಾಡ್ತಿದ್ರೆ ವಿಡಿಯೋ ಮಾಡ್ಕೊಳ್ತಾ ಇದ್ನಂತೆ. ಹಾಗಾದ್ರೆ ಈತನಿಗೂ ಈ ಚೈತ್ರನಿಗೂ ಏನ್ ಸಂಬಂಧ? ಇಬ್ರು ನಿಜವಾಗಿಯೂ ಮದುವೆ ಆಗಿದಾರಾ, ಮದುವೆಯಾಗಿ ದೂರ ಆಗಿದಾರಾ, ಅಥವಾ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಹಾಗಾದ್ರೆ ಈಕೆಯನ್ನ ಕಿಡ್ನಾಪ್ ಮಾಡಿಸಿದ್ರ ಉದ್ದೇಶವಾದ್ರು ಏನು? ಬೆಳಗ್ಗೆ ನಾನು ಸ್ವೀಟ್ ಆಗಿ ಸೇಡ್ ತೀರಿಸ್ಕೊಂಡಿದ್ದಾನೆ ಗಂಡ ಅಂತ 1 ಗಂಟೆ ಸುದ್ದಿಲಿ ಓದ್ದೆ, ಇದೇ ಸುದ್ದಿಯನ್ನ. ಬಟ್ ಅಲ್ಲಿ ಇಷ್ಟೆಲ್ಲ ಇವನ ಬಗ್ಗೆ ಪುರಾಣ ತೆರೆದುಕೊಂಡಿರ್ಲಿಲ್ಲ. ಒಂದೊಂದೇ ಈಗ ಗೊತ್ತಾಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಕಂಪ್ಲೀಟ್ ಆಗಿ ಹಲವು ಕಡೆ ಹಲವು ರೀತಿಯ ಚೀಟಿಂಗ್ ಕೇಸ್ಗಳು ಈತನ ಮೇಲಿದೆ. ಹೆಣ್ಮಕ್ಳಿಗೆ ಯಾರಿಗೆ ಈ ಸಿನಿಮಾ, ಧಾರಾವಾಹಿ, ನಟನೆ ಇದ್ರಲ್ಲೆಲ್ಲ ಆಸಕ್ತಿ ಇರುತ್ತೋ ಅಂತಹ ಹೆಣ್ಮಕ್ಳುಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ಅವ್ರ ಹತ್ರ ಹಣನೂ ಇಸ್ಕೊಳ್ತಾ ಇದ್ದ. ಆಮೇಲೆ ಬೇರೊಂದು ರೀತಿಯಲ್ಲಿ ಬಳಸ್ಕೊಳ್ಳುವ ಪ್ರಯತ್ನನೂ ಮಾಡಿದಾನಂತೆ. ಹರ್ಷವರ್ಧನ ತಗ್ಲಾಕೊಂಡಿದ್ದಾನೀಗ.